ಕಳೆದ 2 ವರ್ಷಗಳಿಂದಲೂ ಕೂಡ ಈ ಸಾರಿಗೆ ನೌಕರರು ತಮ್ಮ ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನ ನಡೆಸ್ತಾನೆ ಬಂದಿದ್ದಾರೆ. ಆದರೆ ಇದುವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಿರ್ಧಾರಗಳು ಹೊರಗೆ ಬಿದ್ದಿಲ್ಲ. ಹಾಗಾದ್ರೆ ಇವತ್ತೇನಾಗುತ್ತೆ ಅನ್ನುವಂತ ಒಂದಷ್ಟು ಕುತೂಹಲ ಪ್ರಶ್ನೆ ಇದೆ. ಮಧ್ಯಾಹ್ನ 12 ಗಂಟೆಗೆ ಒಂದು ಬಹಳ ಮಹತ್ವದ ಮೀಟಿಂಗ್ ಇದೆ. ಸಂಧಾನವೋ ಸಮರವೋ ಇವತ್ತೇ ಬಹುತೇಕ ಕ್ಲೈಮ್ಯಾಕ್ಸ್ ಫಿಕ್ಸ್. ರಾಜ್ಯ ಸರ್ಕಾರ ಮತ್ತು ಸಾರಿಗೆ ನೌಕರರ ಜಟಾಪಟಿ ಇನ್ನೂ ಮುಗ್ದಿಲ್ಲ. ನೌಕರರು ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಅದನ್ನ ಈಡೇರಿಸಬೇಕು ಅಂತ ಕೂಡ ಈಗ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಸಾರಿಗೆ ಸಚಿವರು ಇವತ್ತೊಂದು ಮೀಟಿಂಗ್ ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಮೀಟಿಂಗ್. ಸಿಎಂ ಸೂಚನೆಯಂತೆ ರಾಮಲಿಂಗಾರೆಡ್ಡಿ ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಹಾಗಾದ್ರೆ ಏನ್ ನಿರ್ಧಾರ ಆಗತ್ತೆ? ಸಂಧಾನ ಆಗತ್ತಾ? ರಾಜ್ಯ ಸರ್ಕಾರ ಹೇಳುವಂತ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಒಪ್ಕೊಳ್ತಾರ ಸಾರಿಗೆ ನೌಕರರು ಅನ್ನುವಂತ ಪ್ರಶ್ನೆ. 2 ವರ್ಷದಿಂದ ವೇತನ ಹೆಚ್ಚಳ ಮಾಡಬೇಕು ಅನ್ನುವಂತಹ ಬೇಡಿಕೆ ಇದೆ. ಅನೇಕ ಬಾರಿ ಹೋರಾಟಗಳನ್ನ ಮಾಡಿದ್ರು. ಕಳೆದ ಬಾರಿಯೂ ಕೂಡ ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡೋದಕ್ಕೆ ಮುಂದಾದ್ರು. ಆನಂತರ ಸರ್ಕಾರ ಒಂದಷ್ಟು ಅಸ್ತ್ರಗಳನ್ನ ಪ್ರಯೋಗ ಮಾಡಿತು. ಆನಂತರದಲ್ಲಿ ತಣ್ಣಗಾಗಿದ್ದಂತಹ ಈ ಹೋರಾಟ ಈಗ ಮತ್ತೆ ಶುರುವಾಗಿದೆ. ಹಾಗಾದ್ರೆ ಸಂಧಾನವೋ ಇಲ್ಲ ಸಮರವೋ ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಗಮನಿಸ್ತಾ ಇದ್ವಿ 2 ವರ್ಷ ಕಳಿತು, ವೇತನ ಹೆಚ್ಚಳ ಮಾಡಬೇಕು, ಅದರ ಜೊತೆಯಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ಈಗ ಸಾರಿಗೆ ನೌಕರರು. ಹಾಗಾದ್ರೆ ಇವತ್ತಿನ ಮಧ್ಯಾಹ್ನದ 12 ಗಂಟೆಯ ಮೀಟಿಂಗ್ ನಂತರದಲ್ಲಿ ಯಾವ ತೀರ್ಮಾನ ಹೊರಗೆ ಬೀಳಬಹುದು? ಒಂದು ವೇಳೆ ಸರ್ಕಾರ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಯಾವ ಹಾದಿಯನ್ನ ತುಳಿಬಹುದು? ಏನೇನು ಡೀಟೇಲ್ಸ್ ಇದೆ? ಇವತ್ತಿನ ಸಂಧಾನ ಏನಾದರೂ ಸಕ್ಸಸ್ ಆಗದೆ ಹೋದಂತಹ ಸಂದರ್ಭದಲ್ಲಿ ಬಹುತೇಕ ಮುಷ್ಕರ ಫಿಕ್ಸ್ ಅನ್ನೋ ಮಾಹಿತಿಯನ್ನು ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ನೀಡಿದ್ದಾರೆ. ಹಾಗಾದ್ರೆ ಈ ಸಮಸ್ಯೆ ಯಾಕೆ ಬಗೆಹರಿತಾ ಇಲ್ಲ? ಈ ಸಮಸ್ಯೆ ಮೂಲ ಏನು ಅನ್ನೋದನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ 1956ರಿಂದ 2020ರ ತನಕ ಕೂಡ ಪ್ರತಿ 4 ವರ್ಷಕ್ಕೊಮ್ಮೆ ಸಾರಿಗೆ ನೌಕರರಿಗೆ ಪ್ರತಿ ವರ್ಷ ಹೈಕ್ ಆಗ್ತಾ ಇತ್ತು. 4 ವರ್ಷಕ್ಕೊಮ್ಮೆ ಹೈಕ್ ಆದಂತಹ ಹಣ ಅವರಿಗೆ ಸಿಗ್ತಾ ಇತ್ತು. ಆದ್ರೆ 2020ರಲ್ಲಿ ಏನಾಗಿದೆ ಅಂದ್ರೆ ಕೋವಿಡ್ ಸಮಯದಲ್ಲಿ ಆಗಿನ ಬಿಜೆಪಿ ಸರ್ಕಾರ ಇವರಿಗೆ ಹೈಕ್ ಮಾಡಿತ್ತು. ಬಟ್ ಆ ಒಂದು 2020, 21, 22, 23 ಈ ಒಂದು 4 ವರ್ಷದಲ್ಲಿ ಸರಿಸುಮಾರು 38 ತಿಂಗಳ ಹಣ ಏನಾಗಿತ್ತು, ಹೈಕ್ ಆದಂತಹ ಹಣ ಇವರಿಗೆ ಸಿಕ್ಕಿರಲಿಲ್ಲ. ಸಾರಿಗೆ ನೌಕರರ ಅಮೌಂಟ್ಗೆ ಅದು ಜಮೆ ಆಗಿರಲಿಲ್ಲ. 2024ರ ನಂತರ ಸರ್ಕಾರ ಕೂಡ ಬದಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಈ ಒಂದು ಹಣ ಏನಿದೆ ಅದು ಈ ಹಿಂದಿನ ಬಿಜೆಪಿ ಕಾಲಾವಧಿಯಲ್ಲಿ ಆಗಿರುವುದು, ನಾವು ಅದನ್ನು ಕಂಪ್ಲೀಟ್ ಆಗಿ ಕೊಡಕ್ಕೆ ಬರಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಪಟ್ಟನ್ನು ಬಿಗಿಗೊಳಿಸಿತ್ತು. ಇದೇ ವಿಚಾರವಾಗಿ ಸಾರಿಗೆ ನೌಕರರು ಹಾಗೂ ಸರ್ಕಾರ ನಡುವೆ ಸಮರ ನಡೀತಾ ಇತ್ತು. ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೂಡ ಒಂದು ಮೀಟಿಂಗ್ ಆಗಿರುತ್ತೆ. ಆ ಒಂದು ಮೀಟಿಂಗ್ ನಲ್ಲಿ ನಾವು 38 ತಿಂಗಳ ಹಣವನ್ನು ಕೊಡಲ್ಲ, 38 ತಿಂಗಳ ಹಣ ಪಾವತಿ ಮಾಡಬೇಕಾದ್ರೆ ಸರಿಸುಮಾರು 1730 ಕೋಟಿ ಬೇಕಾಗುತ್ತೆ. ನಾವು 14 ತಿಂಗಳ ಅರಿಯರ್ಸ್ ಅನ್ನು ಕೊಡ್ತೀವಿ ಅನ್ನೋ ಏನು ಬೇಡಿಕೆ, ಇವರ ಸಾರಿಗೆ ನೌಕರರ ಬೇಡಿಕೆ 14 ತಿಂಗಳ ಹಣ ಕೊಡ್ತೀವಿ ಅಂತ ಸಿಎಂ ಅವರು ಒಂದು ಭರವಸೆ ಕೊಟ್ಟಿದ್ರು. ಇದಕ್ಕೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಒಪ್ಪಿಲ್ಲ. 14 ತಿಂಗಳ ಹಣ ಕೊಡೋದು 730 ಕೋಟಿ. ನೀವು 1000 ಕೋಟಿಗೆ ಯಾಕೆ ಈ ಒಂದು ಸಮರ ಸಾರ್ತಾ ಇದ್ದೀರಿ? ಯಾಕಂದ್ರೆ ಇವತ್ತು ಶಕ್ತಿ ಯೋಜನೆ ಯಶಸ್ವಿಯಾಗಿ ನಮ್ಮಿಂದಲೇ ಅನ್ನೋ ಬೇಡಿಕೆಯನ್ನು ಅನ್ನೋ ವಿಚಾರವನ್ನು ಕೂಡ ಸಾರಿಗೆ ನೌಕರರು ಪ್ರಸ್ತಾಪ ಮಾಡಿದ್ರು. ಇದೇ ವಿಚಾರವಾಗಿ ಜೊತೆಗೆ 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ನಮಗೆ ಸ್ಯಾಲರಿಯನ್ನು ಹೈಕ್ ಮಾಡಬೇಕು ಅಂತ ಸಾರಿಗೆ ನೌಕರ ಜಂಟಿ ಕ್ರಿಯಾ ಸಮಿತಿ ಇಟ್ಟಂತಹ ಬೇಡಿಕೆಗೆ ಈಗ ಸರ್ಕಾರ ಏನ್ ಮಾಡಿದೆ, 2026ಕ್ಕೆ ನಾವು ಅನ್ವಯ ಆಗುವಂತ ಹೈಕ್ ಮಾಡ್ತೀವಿ ಅಂತ ಒಂದು ಪ್ರಸ್ತಾವ, ಒಂದು ಮನವಿಯನ್ನು ಮಾಡಿತ್ತು. ಇದಕ್ಕೂ ಕೂಡ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಒಪ್ತಿಲ್ಲ. ಇದೇ ನಿಟ್ಟಿನಲ್ಲಿ 4 ಸಭೆ ಆಗಿದೆ. ಇವತ್ತಿನ ಸಭೆಯಲ್ಲಿ ಅವರು ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಪ್ರಮುಖವಾಗಿ 2026ಕ್ಕೆ ಬೇಡ, 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ನಮಗೆ ಏನು ಸ್ಯಾಲರಿಯನ್ನು ಹೈಕ್ ಮಾಡಿ, ಜೊತೆಗೆ ಈ ಹಿಂದಿನ 38 ತಿಂಗಳ ಹಣವನ್ನು ನಮಗೆ ಅರಿಯರ್ಸ್ ರೂಪದಲ್ಲಿ ಕೊಡಲೇಬೇಕು ಅನ್ನೋ ಪಟ್ಟನ್ನು ಇಡ್ತಾರೆ. ಇವತ್ತು ಅದೇ ಬೇಡಿಕೆ, 2 ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇವತ್ತು ಸಾರಿಗೆ ಸಚಿವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಈ ಒಂದು ಮೀಟಿಂಗ್ ನಲ್ಲಿ ಏನಾದ್ರೂ ಇಲ್ಲ ನಮ್ಗೆ ಕೊಡಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಸಾರಿಗೆ ಸಚಿವರು ಏನಾದ್ರೂ ಸಾರಿಗೆ ಸಚಿವರ ಮಾಹಿತಿಯನ್ನು ನೀಡಿದ್ರೆ ಅಥವಾ ಅವರ ಮುಂದೆ ಕಂಪ್ಲೀಟ್ ಆಗಿ ತಮ್ಮ ಬೇಡಿಕೆಯನ್ನು ಈಡೇರಿಕೆ ಮಾಡಕ್ಕೆ ಆಗಲ್ಲ, ನಾವು 38 ತಿಂಗಳ ಹಣವನ್ನು ಕೊಡಲ್ಲ, 14 ತಿಂಗಳ ಹಣವನ್ನು ಕೊಡ್ತೀವಿ, ಜೊತೆಗೆ 2026ರ ಜನವರಿ 1ಕ್ಕೆ ಅನ್ವಯ ಆಗುವಂತೆ ನಾವು ಸ್ಯಾಲರಿ ಹೈಕ್ ಮಾಡ್ತೀವಿ ಅನ್ನೋ ವಿಚಾರವನ್ನು ಪ್ರಸ್ತಾವ ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತವಾಗಿ ಇವತ್ತು ಸಾರಿಗೆ ನೌಕರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಮುಂದಾಗುತ್ತೆ. ಆ ಮುಷ್ಕರ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಇವರು ಒಂದಿಷ್ಟು ಪ್ಲಾನಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇದು ಇಯರ್ ಎಂಡ್ ಆಗಿರೋದ್ರಿಂದ ಹೊಸ ವರ್ಷದ ಆರಂಭದಲ್ಲಿ ಇವರು ಸರ್ಕಾರಕ್ಕೆ ಶಾಕ್ ಕೊಡುವ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ಕಳೆದ 2 ವರ್ಷಗಳಿಂದಲೂ ಕೂಡ ಈ ಸಾರಿಗೆ ನೌಕರರು ತಮ್ಮ ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನ ನಡೆಸ್ತಾನೆ ಬಂದಿದ್ದಾರೆ. ಆದರೆ ಇದುವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಿರ್ಧಾರಗಳು ಹೊರಗೆ ಬಿದ್ದಿಲ್ಲ. ಹಾಗಾದ್ರೆ ಇವತ್ತೇನಾಗುತ್ತೆ ಅನ್ನುವಂತ ಒಂದಷ್ಟು ಕುತೂಹಲ ಪ್ರಶ್ನೆ ಇದೆ. ಮಧ್ಯಾಹ್ನ 12 ಗಂಟೆಗೆ ಒಂದು ಬಹಳ ಮಹತ್ವದ ಮೀಟಿಂಗ್ ಇದೆ. ಸಂಧಾನವೋ ಸಮರವೋ ಇವತ್ತೇ ಬಹುತೇಕ ಕ್ಲೈಮ್ಯಾಕ್ಸ್ ಫಿಕ್ಸ್. ರಾಜ್ಯ ಸರ್ಕಾರ ಮತ್ತು ಸಾರಿಗೆ ನೌಕರರ ಜಟಾಪಟಿ ಇನ್ನೂ ಮುಗ್ದಿಲ್ಲ. ನೌಕರರು ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಅದನ್ನ ಈಡೇರಿಸಬೇಕು ಅಂತ ಕೂಡ ಈಗ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಸಾರಿಗೆ ಸಚಿವರು ಇವತ್ತೊಂದು ಮೀಟಿಂಗ್ ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಮೀಟಿಂಗ್. ಸಿಎಂ ಸೂಚನೆಯಂತೆ ರಾಮಲಿಂಗಾರೆಡ್ಡಿ ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಹಾಗಾದ್ರೆ ಏನ್ ನಿರ್ಧಾರ ಆಗತ್ತೆ? ಸಂಧಾನ ಆಗತ್ತಾ? ರಾಜ್ಯ ಸರ್ಕಾರ ಹೇಳುವಂತ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಒಪ್ಕೊಳ್ತಾರ ಸಾರಿಗೆ ನೌಕರರು ಅನ್ನುವಂತ ಪ್ರಶ್ನೆ. 2 ವರ್ಷದಿಂದ ವೇತನ ಹೆಚ್ಚಳ ಮಾಡಬೇಕು ಅನ್ನುವಂತಹ ಬೇಡಿಕೆ ಇದೆ. ಅನೇಕ ಬಾರಿ ಹೋರಾಟಗಳನ್ನ ಮಾಡಿದ್ರು. ಕಳೆದ ಬಾರಿಯೂ ಕೂಡ ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡೋದಕ್ಕೆ ಮುಂದಾದ್ರು. ಆನಂತರ ಸರ್ಕಾರ ಒಂದಷ್ಟು ಅಸ್ತ್ರಗಳನ್ನ ಪ್ರಯೋಗ ಮಾಡಿತು. ಆನಂತರದಲ್ಲಿ ತಣ್ಣಗಾಗಿದ್ದಂತಹ ಈ ಹೋರಾಟ ಈಗ ಮತ್ತೆ ಶುರುವಾಗಿದೆ. ಹಾಗಾದ್ರೆ ಸಂಧಾನವೋ ಇಲ್ಲ ಸಮರವೋ ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಗಮನಿಸ್ತಾ ಇದ್ವಿ 2 ವರ್ಷ ಕಳಿತು, ವೇತನ ಹೆಚ್ಚಳ ಮಾಡಬೇಕು, ಅದರ ಜೊತೆಯಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ಈಗ ಸಾರಿಗೆ ನೌಕರರು. ಹಾಗಾದ್ರೆ ಇವತ್ತಿನ ಮಧ್ಯಾಹ್ನದ 12 ಗಂಟೆಯ ಮೀಟಿಂಗ್ ನಂತರದಲ್ಲಿ ಯಾವ ತೀರ್ಮಾನ ಹೊರಗೆ ಬೀಳಬಹುದು? ಒಂದು ವೇಳೆ ಸರ್ಕಾರ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಯಾವ ಹಾದಿಯನ್ನ ತುಳಿಬಹುದು? ಏನೇನು ಡೀಟೇಲ್ಸ್ ಇದೆ? ಇವತ್ತಿನ ಸಂಧಾನ ಏನಾದರೂ ಸಕ್ಸಸ್ ಆಗದೆ ಹೋದಂತಹ ಸಂದರ್ಭದಲ್ಲಿ ಬಹುತೇಕ ಮುಷ್ಕರ ಫಿಕ್ಸ್ ಅನ್ನೋ ಮಾಹಿತಿಯನ್ನು ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ನೀಡಿದ್ದಾರೆ. ಹಾಗಾದ್ರೆ ಈ ಸಮಸ್ಯೆ ಯಾಕೆ ಬಗೆಹರಿತಾ ಇಲ್ಲ? ಇದು ಸಮಸ್ಯೆ ಮೂಲ ಏನು ಅನ್ನೋದನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ 1956ರಿಂದ 2020ರ ತನಕ ಕೂಡ ಪ್ರತಿ 4 ವರ್ಷಕ್ಕೊಮ್ಮೆ ಸಾರಿಗೆ ನೌಕರರಿಗೆ ಪ್ರತಿ ವರ್ಷ ಹೈಕ್ ಆಗ್ತಾ ಇತ್ತು. 4 ವರ್ಷಕ್ಕೊಮ್ಮೆ ಹೈಕ್ ಆದಂತಹ ಹಣ ಅವರಿಗೆ ಸಿಗ್ತಾ ಇತ್ತು. ಆದ್ರೆ 2020ರಲ್ಲಿ ಏನಾಗಿದೆ ಅಂದ್ರೆ ಕೋವಿಡ್ ಸಮಯದಲ್ಲಿ ಆಗಿನ ಬಿಜೆಪಿ ಸರ್ಕಾರ ಇವರಿಗೆ ಹೈಕ್ ಮಾಡಿತ್ತು. ಬಟ್ ಆ ಒಂದು 2020, 21, 22, 23 ಈ ಒಂದು 4 ವರ್ಷದಲ್ಲಿ ಸರಿಸುಮಾರು 38 ತಿಂಗಳ ಹಣ ಏನಾಗಿತ್ತು, ಹೈಕ್ ಆದಂತಹ ಹಣ ಇವರಿಗೆ ಸಿಕ್ಕಿರಲಿಲ್ಲ. ಸಾರಿಗೆ ನೌಕರರ ಅಮೌಂಟ್ಗೆ ಅದು ಜಮೆ ಆಗಿರಲಿಲ್ಲ. 2024ರ ನಂತರ ಸರ್ಕಾರ ಕೂಡ ಬದಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಈ ಒಂದು ಹಣ ಏನಿದೆ ಅದು ಈ ಹಿಂದಿನ ಬಿಜೆಪಿ ಕಾಲಾವಧಿಯಲ್ಲಿ ಆಗಿರುವುದು, ನಾವು ಅದನ್ನು ಕಂಪ್ಲೀಟ್ ಆಗಿ ಕೊಡಕ್ಕೆ ಬರಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಪಟ್ಟನ್ನು ಬಿಗಿಗೊಳಿಸಿತ್ತು. ಇದೇ ವಿಚಾರವಾಗಿ ಸಾರಿಗೆ ನೌಕರರು ಹಾಗೂ ಸರ್ಕಾರ ನಡುವೆ ಸಮರ ನಡೀತಾ ಇತ್ತು. ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೂಡ ಒಂದು ಮೀಟಿಂಗ್ ಆಗಿರುತ್ತೆ. ಆ ಒಂದು ಮೀಟಿಂಗ್ ನಲ್ಲಿ ನಾವು 38 ತಿಂಗಳ ಹಣವನ್ನು ಕೊಡಲ್ಲ, 38 ತಿಂಗಳ ಹಣ ಪಾವತಿ ಮಾಡಬೇಕಾದ್ರೆ ಸರಿಸುಮಾರು 1730 ಕೋಟಿ ಬೇಕಾಗುತ್ತೆ. ನಾವು 14 ತಿಂಗಳ ಅರಿಯರ್ಸ್ ಅನ್ನು ಕೊಡ್ತೀವಿ ಅನ್ನೋ ಏನು ಬೇಡಿಕೆ, ಇವರ ಸಾರಿಗೆ ನೌಕರರ ಬೇಡಿಕೆ 14 ತಿಂಗಳ ಹಣ ಕೊಡ್ತೀವಿ ಅಂತ ಸಿಎಂ ಅವರು ಒಂದು ಭರವಸೆ ಕೊಟ್ಟಿದ್ರು. ಇದಕ್ಕೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಒಪ್ಪಿಲ್ಲ. 14 ತಿಂಗಳ ಹಣ ಕೊಡೋದು 730 ಕೋಟಿ. ನೀವು 1000 ಕೋಟಿಗೆ ಯಾಕೆ ಈ ಒಂದು ಸಮರ ಸಾರ್ತಾ ಇದ್ದೀರಿ? ಯಾಕಂದ್ರೆ ಇವತ್ತು ಶಕ್ತಿ ಯೋಜನೆ ಯಶಸ್ವಿಯಾಗಿ ನಮ್ಮಿಂದಲೇ ಅನ್ನೋ ಬೇಡಿಕೆಯನ್ನು ಅನ್ನೋ ವಿಚಾರವನ್ನು ಕೂಡ ಸಾರಿಗೆ ನೌಕರರು ಪ್ರಸ್ತಾಪ ಮಾಡಿದ್ರು. ಇದೇ ವಿಚಾರವಾಗಿ ಜೊತೆಗೆ 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ನಮಗೆ ಸ್ಯಾಲರಿಯನ್ನು ಹೈಕ್ ಮಾಡಬೇಕು ಅಂತ ಸಾರಿಗೆ ನೌಕರ ಜಂಟಿ ಕ್ರಿಯಾ ಸಮಿತಿ ಇಟ್ಟಂತಹ ಬೇಡಿಕೆಗೆ ಈಗ ಸರ್ಕಾರ ಏನ್ ಮಾಡಿದೆ, 2026ಕ್ಕೆ ನಾವು ಅನ್ವಯ ಆಗುವಂತ ಹೈಕ್ ಮಾಡ್ತೀವಿ ಅಂತ ಒಂದು ಪ್ರಸ್ತಾವ, ಒಂದು ಮನವಿಯನ್ನು ಮಾಡಿತ್ತು. ಇದಕ್ಕೂ ಕೂಡ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಒಪ್ತಿಲ್ಲ. ಇದೇ ನಿಟ್ಟಿನಲ್ಲಿ 4 ಸಭೆ ಆಗಿದೆ. ಇವತ್ತಿನ ಸಭೆಯಲ್ಲಿ ಅವರು ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಪ್ರಮುಖವಾಗಿ 2026ಕ್ಕೆ ಬೇಡ, 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ನಮಗೆ ಏನು ಸ್ಯಾಲರಿಯನ್ನು ಹೈಕ್ ಮಾಡಿ, ಜೊತೆಗೆ ಈ ಹಿಂದಿನ 38 ತಿಂಗಳ ಹಣವನ್ನು ನಮಗೆ ಅರಿಯರ್ಸ್ ರೂಪದಲ್ಲಿ ಕೊಡಲೇಬೇಕು ಅನ್ನೋ ಪಟ್ಟನ್ನು ಇಡ್ತಾರೆ. ಇವತ್ತು ಅದೇ ಬೇಡಿಕೆ, 2 ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇವತ್ತು ಸಾರಿಗೆ ಸಚಿವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಈ ಒಂದು ಮೀಟಿಂಗ್ ನಲ್ಲಿ ಏನಾದ್ರೂ ಇಲ್ಲ ನಮ್ಗೆ ಕೊಡಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಸಾರಿಗೆ ಸಚಿವರು ಏನಾದ್ರೂ ಸಾರಿಗೆ ಸಚಿವರ ಮಾಹಿತಿಯನ್ನು ನೀಡಿದ್ರೆ ಅಥವಾ ಅವರ ಮುಂದೆ ಕಂಪ್ಲೀಟ್ ಆಗಿ ತಮ್ಮ ಬೇಡಿಕೆಯನ್ನು ಈಡೇರಿಕೆ ಮಾಡಕ್ಕೆ ಆಗಲ್ಲ, ನಾವು 38 ತಿಂಗಳ ಹಣವನ್ನು ಕೊಡಲ್ಲ, 14 ತಿಂಗಳ ಹಣವನ್ನು ಕೊಡ್ತೀವಿ, ಜೊತೆಗೆ 2026ರ ಜನವರಿ 1ಕ್ಕೆ ಅನ್ವಯ ಆಗುವಂತೆ ನಾವು ಸ್ಯಾಲರಿ ಹೈಕ್ ಮಾಡ್ತೀವಿ ಅನ್ನೋ ವಿಚಾರವನ್ನು ಪ್ರಸ್ತಾವ ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತವಾಗಿ ಇವತ್ತು ಸಾರಿಗೆ ನೌಕರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಮುಂದಾಗುತ್ತೆ. ಆ ಮುಷ್ಕರ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಇವರು ಒಂದಿಷ್ಟು ಪ್ಲಾನಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇದು ಇಯರ್ ಎಂಡ್ ಆಗಿರೋದ್ರಿಂದ ಹೊಸ ವರ್ಷದ ಆರಂಭದಲ್ಲಿ ಇವರು ಸರ್ಕಾರಕ್ಕೆ ಶಾಕ್ ಕೊಡುವ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.